ಕೆಲವೊಂದು ಸಾರಿ ಹುಡುಗಿ ಲವ್ಗಿಂತ ದುಡ್ಡು ಇಂಪಾರ್ಟೆಂಟು ಅನಿಸುತ್ತೆ. ಎಷ್ಟೋ ಜನ ನಮ್ಮ ಹುಡುಗರು ಎಜುಕೇಷನ್ ಮಾಡೋ ಟೈಮಲ್ಲಿ ಎಜುಕೇಷನ್ ಮಾಡದೆ ಹುಡುಗಿರ ಜೊತೆ ಲವ್ವಲ್ಲಿ ಬಿದ್ದು ಇತ್ತ ಎಜುಕೇಷನು ಇಲ್ಲದೆ ಇತ್ತ ಲವ್ವು ಇಲ್ಲದೆ ಅವ್ರ ಜೀವನನ ಹಾಳು ಮಾಡ್ಕೊಳ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಸಿನಿಮಾಸ್. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಹೆಸರು ಬಂದು ಡ್ರ್ಯಾಗನ್, ಡೈರೆಕ್ಟೆಡ್ ಬೈ ಅಶ್ವಥ್ ಮಾರಿಮುತ್ತು, ಸ್ಟಾರಿಂಗ್ ಬೈ ಪ್ರದೀಪ್ ರಂಗನಾಥನ್ ಆ್ಯಂಡ್ ಅನುಪಮ ಪರಮೇಶ್ವರ್ ಆ್ಯಂಡ್ ಕಯಾದು ಲೋಹರ್ ಇನ್ ಲೀಡಿಂಗ್ ರೋಲ್. ಸಿನಿಮಾ ಒನ್ಲೈನ್ ಸ್ಟೋರಿ ಬಂದು ನಮ್ಮ ಹೀರೋ 12th 96% ತಗೊಂಡು ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆದರೆ ಆ ಹುಡುಗಿ ನನಗೆ ಒಳ್ಳೆ ಹುಡುಗರು ಇಷ್ಟ ಇಲ್ಲ, ನನಗೆ ಬ್ಯಾಡ್ ಬಾಯ್ಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ನಮ್ಮ ಹೀರೋನ ರಿಜೆಕ್ಟ್ ಮಾಡ್ತಾಳೆ. ಆ ಹುಡುಗಿ ರಿಜೆಕ್ಟ್ ಮಾಡಿದ ಕಾರಣ ನಮ್ಮ ಹುಡುಗ ಬ್ಯಾಡ್ ಬಾಯ್ ಆಗೋಕ್ಕೆ ಡಿಸೈಡ್ ಮಾಡ್ತಾನೆ ಆ್ಯಂಡ್ ಬ್ಯಾಡ್ ಬಾಯ್ ಕೂಡ ಆಗ್ತಾನೆ. ಆಮೇಲೆ ಏನಾಗುತ್ತೆ, ಡಿಗ್ರಿ ಎಲ್ಲ ಫೇಲ್ ಆಗಿ 48 ಬ್ಯಾಕ್ಲಾಗ್ ಇಟ್ಕೊಳ್ತಾನೆ. ಆ್ಯಂಡ್ ಆ 48 ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊತಾನ. ಅವನಿಗೆ ಆ ಹುಡುಗಿ ಸಿಗ್ತಾಳ, ಅವ್ನ ಲೈಫ್ ಸೆಟಲ್ ಮಾಡ್ಕೊತಾನ ಆ್ಯಂಡ್ ಅವನಿಗೆ ಮಧ್ಯೆ ಬರೋ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಳ್ತಾನೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಆ್ಯಂಡ್ ನನಗಿಲ್ಲಿ ಏನೇನು ಇಷ್ಟ ಆಯಿತು ಆ್ಯಂಡ್ ಏನೇನು ಕಷ್ಟ ಆಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನನಗೆ ಇಷ್ಟ ಆಗಿದ್ದು ಸಿನಿಮಾದ ಸ್ಟೋರಿ ಆ್ಯಂಡ್ ರೈಟಿಂಗ್. ಹೌದು, ನಮ್ಮ ಡೈರೆಕ್ಟರ್ ಯೂತ್ನ ತುಂಬ ಗಂಭೀರವಾಗಿ ತಗೊಂಡು ಅವ್ರ ಕಾಲೇಜ್ ಟೈಮಲ್ಲಿ ಏನೇನು ತಪ್ಪು ಮಾಡ್ತಾರೆ ಅನ್ನೋದನ್ನು ಕಾಮಿಡಿ ಮುಖಾಂತರ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅವರವರು ಏನೇನು ತಪ್ಪು ಮಾಡ್ತಾರೆ ಅದನ್ನು ಸರಿ ಅಂತ ಹೇಳ್ತಾ ಆ ತಪ್ಪು ಕೆಟ್ಟದ್ದು ಅಂತ ಚೆನ್ನಾಗಿಲ್ಲಿ ಅರ್ಥ ಮಾಡಿಸಿದ್ದಾರೆ ಕೂಡ. ಆ್ಯಂಡ್ ಹೀರೋ ಅದನ್ನು ತಿಳ್ಕೊತಾನೆ ಕೂಡ. ಆ್ಯಂಡ್ ಸಿನಿಮಾ ಸ್ಟಾರ್ಟಿಂಗ್ ಸ್ಲೋ ಆದರೂ ಕೂಡ ಹೋಗ್ತಾ ಹೋಗ್ತಾ ಒಳ್ಳೆ ಪ್ಲಾಟ್ ತಂದು ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ. ಪ್ರತಿ 20 ನಿಮಿಷಕ್ಕೂ ಒಳ್ಳೊಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ಹೇಗೆ ನಿಭಾಯಿಸ್ತಾನೆ ಆ ಟ್ವಿಸ್ಟ್ನ ಅಂತ ತೋರಿಸಿದ್ದಾರೆ. ಸೆಕೆಂಡ್ ಇಂಟರ್ವಲ್ ಇನ್ನೂ ಕಾಮಿಡಿ ಮತ್ತು ಟ್ವಿಸ್ಟ್ ಇಟ್ಟಿದ್ದಾರೆ. ನಾವು ಥಿಯೇಟರಲ್ಲಿ ನೋಡುವಾಗ ಕೂಡ ಕಿಚ್ಚಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಅಷ್ಟು ಎಂಗೇಜಿಂಗ್ ಆಗಿ ಇದೆ ಈ ಸಿನಿಮಾ. ಆ್ಯಂಡ್ ಈ ಸಿನಿಮಾ ನಿಮ್ಮ ಅಪ್ಪ ಅಮ್ಮ ಜೊತೆ ನೋಡಿದರೆ ಇನ್ನೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೀವು ನಿಮ್ಮ ಅಪ್ಪ ಅಮ್ಮನ ಮೇಲೆ ಇಟ್ಟಿರೋ ಗೌರವ ಇನ್ನೂ ಹೆಚ್ಚಾಗುತ್ತೆ. ಆ ಥರ ಇದೆ ಈ ಸಿನಿಮಾ. ಇನ್ನು ಕ್ಲೈಮ್ಯಾಕ್ಸ್ 50 ಮಿನಿಟ್ಸ್ ಇದೆ ಗುರು. ಆ 50 ಮಿನಿಟ್ಸಲ್ಲಿ ಅಪ್ಪ ಅಮ್ಮ ಟೀಚರ್ ಜೊತೆ ಒಳ್ಳೆ ಎಮೋಷನ್ ತಂದಿದ್ದಾರೆ. ಆ್ಯಂಡ್ ಎಮೋಷನ್ಸ್ ಕೂಡ ಅಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಎಲ್ಲರ ಕಣ್ಣಲ್ಲೂ ನೀರು ಬರೋ ಹಾಗೆ ಮಾಡುತ್ತೆ ಆ 15 ನಿಮಿಷ. ಆ್ಯಂಡ್ ಇನ್ನು ಮ್ಯೂಸಿಕ್ಗೆ ಬರೋದಾದರೆ ಆ ಥರ ಎಲ್ಲೂ ಮ್ಯೂಸಿಕ್ ಏನು ಕಷ್ಟ ಅನ್ನಿಸ್ಲಿಲ್ಲ. ಆ್ಯಂಡ್ ಒಳ್ಳೆ ಎಂಗೇಜಿಂಗ್ ಆಗಿದೆ ಮ್ಯೂಸಿಕ್ ಕೂಡ. ಆ್ಯಂಡ್ BGM ಕೂಡ ಅಷ್ಟೇ ಎಂಗೇಜಿಂಗ್ ಆಗಿದೆ. ಆ್ಯಂಡ್ ಎಲ್ಲೂ ಕಷ್ಟ ಅನ್ನಿಸ್ಲಿಲ್ಲ. ಆ್ಯಂಡ್ ಟೋಟಲಿ ಸಿನಿಮಾ ಹೇಳೋದಾದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ನೀವೇನಾದರೂ ಈ ಸಿನಿಮಾನ ಥಿಯೇಟರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ OTT ನೆಟ್ಫ್ಲಿಕ್ಸಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇನ್ನೂ ಹೆಚ್ಚು ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಸಿನಿಮಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೆಳಗಡೆ ಕಾಣುತ್ತಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.